ಏನಾಗಿದೆ ಜನರಿಗೆ ಅಂತಂದ್ರೆ ಬಾರ್ ಬಿಸ್ನೆಸ್ ನಡೆಸಬೇಕು ಅಂತ. ನಮ್ಮ ಜನರಿಗೆ ಏನು ಬಾರು, ಪೆಟ್ರೋಲ್ ಪಂಪ್, ಯಾವಾಗಲೂ ನಮ್ಮ ಹುಡುಗರಿಗೆ ಅಥವಾ ಗಂಡಸರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋ ಬಿಸ್ನೆಸ್ಗಳಿವು. ಯಾಕೆಂದ್ರೆ ಒಳ್ಳೆ ಲಾಭ ಕೂಡ ಮಾಡ್ತೀವಿ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿನೇ ಬೇಕಾಗುತ್ತೆ, ಹಾಗೂ ನಿಮ್ ಕಂಡೀಷನ್ಸ್ಗಳು ಜಾಸ್ತಿ ಇದೆ, ಇಲ್ಲಿ ತುಂಬಾ ಕನ್ಫ್ಯೂಷನ್ಗಳು ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಮಾತಾಡಕ್ ಹೊರಟಿರೋದು MSL ನೀವೇನಾದ್ರೂ ಓಪನ್ ಮಾಡ್ಬೇಕಾ, ಅದರಲ್ಲೂ ಬಾರ್ ಬಿಸ್ನೆಸ್ ಅಲ್ಲಿ CL2, CL4, CL6, CL9 ಎಲ್ಲದರ ಬಗ್ಗೆ ನಾನು ಮಾಹಿತಿ ಅಲ್ಲೇ ಕೊಟ್ಟಿದ್ದೀನಿ. ಅದ್ಯಾರು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ಆಗ್ಲೇ ಇದೆ, ಅದು ನಾವು ಕೂಡ ಹೋಗಿ ಚೆಕ್ ಮಾಡಿ, ಇದೆ ಪ್ಲೇ ಲಿಸ್ಟ್ ಕೂಡ ಇದೆ, ನೀವು ನೋಡ್ತಾ ಹೋದಂಗೆ ನಿಮಗೆ ಮಾಹಿತಿ ಸಿಗುತ್ತೆ. ಆಯ್ತಾ? ನೀವೇನಾದ್ರೂ MSL ಬಗ್ಗೆ ತಿಳ್ಕೊಬೇಕು ಅಂದ್ರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ರಾ. MSL ಇದು ಗೌರ್ಮೆಂಟ್ ನಡೆಸೋ ಸಂಸ್ಥೆ ಅಂತ ಹೇಳ್ಬೇಕು, ಇದು ಪ್ರೈವೇಟ್ ಅಲ್ಲಿ ನಡೆಸೋದಲ್ಲ. ಹಾಗೂ ಎಲ್ಲಾದ್ರೂ ಲಿಕ್ಕರ್ ಗಳನ್ನ ಇಲ್ಲಿ ಸೆಲ್ ಮಾಡಕ್ ಬಿಡಲ್ಲ, ಫಾರಿನ್ ಮೇಡ್ ಲಿಕ್ಕರ್ಸ್ ನ ಇಲ್ಲಿ ಸೆಲ್ ಮಾಡಕ್ ಬಿಡಲ್ಲ. ಕೇವಲ ನೀವು ಇಂಡಿಯನ್ ಮೇಡ್ ಲಿಕ್ಕರ್ಸ್ ಗಳನ್ನ ಮಾತ್ರ ಇಲ್ಲಿ ಸೇಲ್ ಮಾಡಬಹುದು. ಅದು ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಬಾರ್ ನಡೆಸಬೇಕು ಅಂತ ಹೋಗ್ತಾರೆ, ಆದ್ರೆ ಕೆಲವೊಂದಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಹಾಕೋಣಕ್ಕೋಸ್ಕರ ಹೇಳ್ತೀನಿ. ಹಾಗೂ ಅಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಕೆಲಸಗಾರರು, ಅಲ್ಲಿಂದ 3 ರಿಂದ 5 ಲಕ್ಷವರೆಗೂ ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟರೆ ಮಾತ್ರ ಅವ್ರು ಕೆಲಸ ಮಾಡ್ಬೋದು. ತಿಂಗಳಿಗೆ ಒಂದು 10 ರಿಂದ 20 ಸಾವಿರದೊಳಗೆ ಸಂಬಳ ಬರುತ್ತೆ, ಬೇರೆ ಬೇರೆ ರೀತಿ ದುಡ್ಡು ಬರುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೋಗಲ್ಲ. ಗೌರ್ಮೆಂಟೇ ಪ್ರೊವೈಡ್ ಮಾಡೋ ಲಿಕ್ಕರ್ ಗಳಿಂದ ಮಾತ್ರ ನೀವು ಲಾಭವನ್ನ ಮಾಡ್ಬೇಕಾಗತ್ತೆ, ಸೆಲ್ ಕೂಡ ಮಾಡ್ಬೇಕಾಗತ್ತೆ. ಬಿಸ್ನೆಸ್ ಮಾಡೋದೇನಿದೆ ಅದ್ರ ಏನು ಟ್ರಾನ್ಸಾಕ್ಷನ್ ಎಲ್ಲ ಗೌರ್ಮೆಂಟ್ ಅವ್ರಿಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಹಾಗೂ ಅವರೇ ಹ್ಯಾಂಡಲ್ ಕೂಡ ಮಾಡ್ತಾರೆ. ನೀವು ಜಾಗ ತಗೊಂಡಿರ್ತೀರಲ್ಲ MSL ನಡೆಸಬೇಕು ಅಂತ, ಅದಕ್ಕೆ ರೆಂಟು, ಅಡ್ವಾನ್ಸು, ಆಳು ಮೂಳು ಏನಿರುತ್ತೆ ಅದು ಕೂಡ ಗೌರ್ಮೆಂಟೇ ನೋಡ್ಕೊಳ್ತಾರೆ. ಆ ಕಾರಣಕ್ಕೋಸ್ಕರ MSL ಸಂಪರ್ಕ ಅಧಿಕಾರಿ ಕೂಡ ಇರ್ತಾರೆ, ಅವ್ರಿಗೆ ನೀವು ವಿಚಾರಿಸಿದ್ರೆ ನಿಮ್ಮ MLA ಕಾನ್ಸ್ಟಿಟ್ಯೂನ್ಸಿಲಿ ಇದೆಯೋ ಅಲ್ವಂತ ಗೊತ್ತಾಗುತ್ತೆ. MSL ಪ್ರತಿಯೊಂದು MLA ಕ್ಷೇತ್ರದಲ್ಲಿ 2 MSL ಗಳನ್ನ ಕೊಡ್ತಾರೆ, 2ಕ್ಕಿಂತ ಹೆಚ್ಚಾಗಿ ಪರ್ಮಿಷನ್ ಕೊಡಲ್ಲ. ಒಂದು ದೊಡ್ಡ ದೊಡ್ಡ ತಾಲೂಕು ಇದ್ರೆ ತಾಲೂಕಾವಾರು ಕೊಡ್ಬೋದು ಎಕ್ಸೆಂಪ್ಷನ್ ಆಗಿ, ಆದ್ರೆ ಎಲ್ಲಾ ತಾಲೂಕಲ್ಲೂ 2 MSL ಇರುತ್ತೆ. ನೀವು ನಿಮ್ ಸುತ್ತಮುತ್ತಲ ಹೋಗ್ಬಿಟ್ಟು ನಿಮ್ ಫ್ರೆಂಡ್ಸ್ ಯಾರು ಕುಡಿತಾರ ಅವ್ರಿಗೆ ಕೇಳ್ಬೋದು, ಅಥವಾ ನೀವೇ ಕುಡಿತೀರ ನಿಮ್ಗೆ ಐಡಿಯಾ ಇರುತ್ತೆ, ಇಲ್ಲಿ MSL ಇದೆಯಲ್ಲ ನಮ್ಮ ತಾಲೂಕಲ್ಲಿ ಅಂತ. ನಿಮ್ಮ MLA ಅವ್ರ ಮೂಲಕನ ಹೋದ್ರೆ ನಿಮ್ಗೆ MSL ಗೆ ಪರ್ಮಿಷನ್ ಸಿಗುತ್ತೆ. ಗೌರ್ಮೆಂಟೇ ನಡೆಸೋದಿದು, ಗೌರ್ಮೆಂಟೇ ಬಾಡಿಗೆ ಕಟ್ಟುತ್ತೆ, ಅಡ್ವಾನ್ಸ್ ಕಟ್ಟುತ್ತೆ, ಆಮೇಲೆ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅದನ್ನೇನು ಮೇಂಟೈನ್ ಮಾಡ್ತಾರೆ, ಮತ್ತೆ ಏನೇನು ಬಿಲ್ಲಿಂಗ್ ಆಗುತ್ತೆ ಎಲ್ಲ ಒಂಥರ ಗೌರ್ಮೆಂಟ್ ನಡೆಸೋದಕ್ಕೆ ನೀವು ಕೆಲಸ ಮಾಡೋ ರೀತಿ ಆಗುತ್ತೆ. MSL ಪರ್ಮಿಷನ್ ಇಲ್ಲ ಅಂದ್ರೆ, ಇನ್ನ ಸಿಕ್ಕಿಲ್ಲ ಅಂದ್ರೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದು ಓಪನ್ ಮಾಡಿದೆ MSL ಅಂದ್ರೆ ಆದಷ್ಟು ಬೇಗ ನೀವು MLA ಕಾಂಟ್ಯಾಕ್ಟ್ ಮಾಡ್ಬೋದು. MLA ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಜನರಿಗೆ ಗೊತ್ತು, ನನಗೆ ಕೈಗೆ ಸಿಗಲ್ಲ ಅವರು. ಆ ಕಾರಣಕ್ಕೋಸ್ಕರ ಸಂಪರ್ಕ ಅಧಿಕಾರಿ ಇರ್ತಾರೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ನಿಮ್ಗೆ ಇಲ್ಲಿ ಒಂದು ಮಾಹಿತಿ ಸಿಗುತ್ತೆ. MSL ಇಷ್ಟು ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಕಾಂಪ್ಲಿಕೇಟೆಡ್ ಆಗಿದೆ. ಇವತ್ತಿನ ಕಾಲಕ್ಕೆ ಯಾವ ಲೈಸೆನ್ಸ್ಗಳು ಕೊಡ್ತಾ ಇಲ್ಲ ಹೊಸದು, ಹಾಗೂ ಹಳೆ ಲೈಸೆನ್ಸ್ಗಳು ಏನೋ ಟ್ರಾನ್ಸಾಕ್ಷನ್ ಇಲ್ದಿರೋದಿರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತಲ್ಲ, ಯಾರು ತಗೋತಾ ಇಲ್ವಲ್ಲ, ಯಾರು ಸ್ಟಾಕ್ ತಗೊಂತಿಲ್ವಲ್ಲ ಎಣ್ಣೆದು, ಅಂತವ್ರ ಲೈಸೆನ್ಸ್ ಗಳನ್ನ ಹರಾಜು ಪ್ರಕ್ರಿಯೆಗೆ ಹಾಕಿ ಕೊಡ್ತಾರಂತೆ. ಅದ್ ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ಎಷ್ಟು ಗೋಲ್ಮಾಲ್ ಆಗುತ್ತೆ, ಕರೆಕ್ಟ್ ಆಗಿ ಕೊಡ್ತಾರೆ ಅಲ್ವಾ ಅಂತ ನಂಗೆ ಕೇಳಕ್ ಹೋಗ್ಬೇಡಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ, ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಹೊಸ ಲೈಸೆನ್ಸ್ಗಳು ರಿಟೇಲ್ ಶಾಪ್ ಕೊಡ್ತಾ ಇಲ್ಲ. MSL ಅಲ್ಲಿ ನಿಮ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಅಂದ್ರೆ ನೀವು ತಗೋಬಹುದು, ಅದಕ್ಕೂ ಹಲವಾರು ಕಟ್ಟುಪಾಡುಗಳೆಲ್ಲ ಇರುತ್ತೆ. ನೀವು ಅದನ್ನೆಲ್ಲ ಮೆಟ್ಟಿ ನಿಂತು ತಗೊಂತೀರ ಅಂದ್ರೆ ತಗೋಬಹುದು. MLA ಕಾನ್ಸ್ಟಿಟ್ಯೂನ್ಸಿ ನಡಬೇಡಲ್ಲ, ಪ್ರತಿಯೊಂದು MLA ಕೆಳಗೆ 2 MSL ನ ಕೊಡ್ತಾರೆ. ನೀವು ಕೂಡ ಅವ್ರಿಗೆ ವ್ಯವಹರಿಸಿ ವಿಚಾರಿಸಿ ತಗೊಳ್ಳಿ, ಹುಷಾರಾಗಿ ತಗೊಳ್ಳಿ. ಲಾಭಾಂಶ ಏನು, ನೆಕ್ಸ್ಟ್ ಹೇಗೆ ನಡೆಸೋದು, ನಡೆಸಿದ್ರೆ ನಿಮಗೆ ಲಾಭ ಆಗುತ್ತೋ ಅಲ್ವೋ ಅದೆಲ್ಲ ನೋಡ್ಕೊಂಡು ನಡೆಸಿ ಅಂತ ಹೇಳ್ತಾ, ಇದು MSL ಬಗ್ಗೆ ಮಾಹಿತಿ ಆಗಿತ್ತು. ನಿಮಗೆ ಅಂದ್ರೆ MSL ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಗೊತ್ತಿರೋ ನನಗೆ ಗೊತ್ತಿಲ್ಲದ್ರೆ ನಿಮ್ಗೆ ಗೊತ್ತಿರೋ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ, ಬೇರೆಯವ್ರಿಗೂ ಗೊತ್ತಾಗ್ಲಿ. ನಿಮ್ಗೆ ಕ್ವಶನ್ಸ್ ಇದೆಯಾ ಅದನ್ನು ಕೂಡ ಕೇಳಿ, ಅಲ್ಲಿ ನಾನು ಉತ್ತರ ಕೊಡಲು ಟ್ರೈ ಮಾಡ್ತೀನಿ. ಏನಾಗುತ್ತಿದೆ ಇವತ್ತಿನ ಕಾಲಕ್ಕೆ ಬಿಸ್ನೆಸ್ ಬಗ್ಗೆ ಚೆನ್ನಾಗಾಗೋದ್ರ ಬರೋಕ್ಕಿಂತ ಡೈಲಿ ಫ್ಯಾಮಿಲಿ ವ್ಲಾಗ್ಸು, ನಾಚ್ಗಳು, ಡ್ಯಾನ್ಸ್ಗಳು ಅವೇ ಬರ್ತಾ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾಲು. ನೀವು ಅದನ್ನ ಫಾಲೋ ಮಾಡಿದ್ರೆ ನಮ್ಮನ್ನು ಫಾಲೋ ಮಾಡಿ, ನಾನು ನಿಮ್ಗೆ ಒಳ್ಳೆ ಮಾಹಿತಿಗಳನ್ನ ಕೊಡ್ತೀನಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಂದ ಜೊತೆಗೆ ಐಪತ್ತು ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ ರೀತಿ ಯಾರು ಈ ತರ ವಿಡಿಯೋಗಳನ್ನ ಹುಡುಕ್ತಿರ್ತಾರೆ ಅಂತವ್ರಿಗೆ ಹೆಚ್ಚಾಗಿ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್.